ನಮ್ದಾದ ಸ್ವಂತ ಒಂದು ಬ್ರ್ಯಾಂಡ್ ಇರ್ಬೇಕಂದ್ರೆ ನೀವು ಒಂದು ಸಲ ನಮ್ ಕಡೆ ಬಂದು ವಿಸಿಟ್ ಹೊಡಿರಿ, ಖಂಡಿತ ನಿಮ್ದೇ ಆದ ಸ್ವಂತ ಬ್ರ್ಯಾಂಡ್ ಮಾಡ್ಕೊಂತೀರಾ, ನಿಮ್ ಬ್ರ್ಯಾಂಡ್ ನೀವೇ ಓನರ್ ಆಗ್ತೀರಾ. ಬಾಯ್ಬ್ಯಾಕ್ ಬಿಟ್ಬಿಡಿ, ಬನ್ನಿ ಒಂದ್ಸಲ ಪ್ರಿನ್ಸ್ ಮಷಿನರಿಗೆ ಬೆಂಗಳೂರಿಗೆ ಆಗಮಿಸಿ. ಸೊ ಈ ತರ ಇಟ್ಟಿವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇದು ಸೀಟು, ಈ ತರ ಶೀಟ್ ಬರುತ್ತೆ. ಸೊ ಈ ಸೀಟ್ ಅನ್ನ ಇಲ್ಲಿ ಇಟ್ಬಿಡ್ಬೇಕು. ಈ ತರ ಪ್ಲೇಸ್ ಮಾಡ್ಬಿಟ್ರೆ ಆಯ್ತು. ಆಯ್ತಾಯ್ತು. ಈ ತರ ನೋಡ್ಕೊಂಡು ಸೈಜ್ ವೈಸ್ ನೋಡ್ಕೊಂಡು ಕ್ಲಿಯರ್ ಇರುತ್ತೆ, ಇಲ್ಲೆಲ್ಲ ಸ್ಪ್ರಿಂಗ್ ಇರುತ್ತೆ, ಆ ಸೈಜ್ ಎಲ್ಲ ನೋಡ್ಕೊಂಡು ನಾವೇನ್ ಮಾಡ್ಕೋಬೇಕಂದ್ರೆ ಈ ಸೀಟನ್ನು ಫ್ರೆಶ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ದೂಗಿಸ್ಬಿಟ್ಟೆ. ಸೊ ಕ್ಲಿಯರ್. ಇಲ್ಲಿ ಏನಾಗುತ್ತೆ ಸ್ವಿಚ್ ಆನ್ ಮಾಡ್ಬೇಕು. ಆಮೇಲೆ ನೋಡಿ ಪಂಚ್ ಅಂತ ಅಷ್ಟೇ ಹೀಟ್ ಮಾಡಿದ್ರೆ ಆಗ್ತಿತ್ತು. ನೋಡಿ ಇಷ್ಟು ಬೇಗ ರೆಡಿ ಆಗೋಗಿದೆಯಲ್ಲ ಸರ್? ಇದು ಸೇಲಿಂಗ್ ಅಲ್ಲಿ ಬಂದ್ಬಿಡ್ತು ಇವಾಗ. ಹೌದು, ಸೇಲಿಂಗ್ ಅಲ್ಲಿ ಬಂದ್ಬಿಡ್ತು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ತೋರಿಸ್ತಾ ಇದ್ದಾರೆ. 15 ಇದೆ. ಓಕೆ, ಇದು 15 ಪ್ಲೇಟ್ಸ್ ನ ಹಾಕಿದ್ದಾರೆ ನೋಡಿ. 1 2 3 ಅನ್ನಷ್ಟರಲ್ಲೇ ಇದು ಫುಲ್ ಪೇಪರ್ ಪ್ಲೇಟ್ಸ್ ನೋಡಿ. 1 2 3 ಅನ್ನಷ್ಟರಲ್ಲೇ ನಮ್ಗೆ ಪೇಪರ್ ಪ್ಲೇಟ್ಸ್ ಕೂಡ ರೆಡಿ ಆಗೋಗಿದೆ ನೋಡಿ. ವಾವ್, ಅದು ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಒಂದು ಬಿಸ್ನೆಸ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಪ್ರಿನ್ಸ್ ಎಂಟರ್ಪ್ರೈಸಸ್ ಅವರ ಶೋರೂಮ್ ಬಂದಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ಮನೇಲೆ ಮಾಡೋ ಅಂತ ಬಿಸ್ನೆಸ್ ಐಡಿಯಾಸ್ ಯಾವ್ದಾದ್ರು ಇದೆಯಾ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೀವು ಬ್ಯಾಕ್ ಸೈಡ್ ಮಿಷಿನರೀಸ್ ಕಾಣಿಸ್ತಾ ಇದೆ ನೋಡಿ. ನೀವು ಒಂದು ಮಿಷಿನ್ ತಗೊಂಡ್ರೆ ಸಾಕು, ನೀವು ಇದರಲ್ಲಿ 5 ಬಿಸ್ನೆಸ್ ನ ಮಾಡ್ಬೋದು. ಸ್ಲಿಪ್ಪರ್ಸ್ ಆಗಿರ್ಲಿ, ಮತ್ತೆ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಆಗಿರ್ಲಿ, ಸ್ಕ್ರಬ್ ಆಗಿರ್ಲಿ, ಟೂತ್ ಬ್ರಷ್ ಆಗಿರ್ಲಿ, ಇಲ್ಲ ಅಂದ್ರೆ ಪೇಪರ್ ಪ್ಲೇಟ್ಸ್. ಇವಾಗ ತುಂಬಾನೇ ಮೂವಿಂಗ್ ಇರೋದಂತ ಹೇಳಿದ್ರೆ ಪೇಪರ್ ಪ್ಲೇಟ್ಸ್ ತುಂಬಾನೇ ಮೂವಿಂಗ್ ಇದೆ. ಯಾಕಂದ್ರೆ ಯೂಸ್ ಅಂಡ್ ಥ್ರೋ ಪೇಪರ್ಸ್ ತುಂಬಾ ಜನ ಯೂಸ್ ಮಾಡ್ತಾರೆ. ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಇವತ್ತು ನಾನು ಬನಶಂಕರಿ 3rd ಸ್ಟೇಜಿಗೆ ಬಂದಿದ್ದೀನಿ, ಪ್ರಿನ್ಸ್ ಮಿಷಿನರೀಸ್ ಅವರ ಶೋರೂಮ್ಗೆ. ಇವರ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಪ್ರಿನ್ಸ್ ಎಂಟರ್ಪ್ರೈಸಸ್ ಅಂತ, ಅದು ಹುಬ್ಳಿಲಿ ಇದೆ. ಇವ್ರದ್ದು 2nd ಬ್ರಾಂಚ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಮೇಡಮ್ ಮನೇಲಿ ಕೂತ್ಕೊಂಡು ಮಾಡೋ ಅಂತ ಬಿಸ್ನೆಸ್ ಯಾವ್ದಾದ್ರು ಇದೆ ಅಂತ ಹೇಳ್ಬಿಟ್ಟು, ಇದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಒಂದು ಮಿಷಿನ್ ತಗೊಂಡ್ರೆ 5 ಬಿಸ್ನೆಸ್ ಮೀನ್ಸ್ 5 ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸ್ಪೇಸ್ ಕೂಡ ತುಂಬಾ ಹಿಡಿಯೋದಿಲ್ಲ ಫ್ರೆಂಡ್ಸ್. ಮನೇಲಿ ಒಂದು ಸ್ವಲ್ಪ ಜಾಗ ಇದ್ರೇನು ಸಾಕು, ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನೀವೇನಾದ್ರೂ ಬಿಸ್ನೆಸ್ ಚೆನ್ನಾಗಿ ನೋಡಿದ್ರೆ ನೀವು ನೆಕ್ಸ್ಟ್ ನಿಮ್ದೇ ಓನ್ ಶಾಪ್ ಕೂಡ ಇಡ್ಬೋದು. ಹಾಗೆ ಈ ಬಿಸ್ನೆಸ್ ತುಂಬಾನೇ ಬೇಡಿಕೆಯಲ್ಲಿದೆ ಇವಾಗಂತೂ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಪೇಪರ್ ಪ್ಲೇಟ್ಸ್ ಅಂತೂ ಡೈಲಿ ತುಂಬಾ ಜನ ಯೂಸ್ ಮಾಡ್ತಾನೆ ಇದ್ದಾರೆ. ಅದರಿಂದ ಒಳ್ಳೆ ಬಿಸ್ನೆಸ್ ಕೂಡ ನಡೆಯುತ್ತೆ ನಿಮ್ಗೆ. ಅದಕ್ಕೆ ಇವತ್ತು ಹುಬ್ಳಿಯಿಂದ ಬೆಂಗಳೂರಿಗೆ ಪ್ರಿನ್ಸ್ ಎಂಟರ್ಪ್ರೈಸಸ್ ಕಡೆಯಿಂದ ಹೇಳ್ಬಿಟ್ಟು ಇವತ್ತು ಸರ್ ಬ್ಯಾಂಗ್ಳೂರ್ಗೆ ವಿಸಿಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಇನ್ವೈಟ್ ಮಾಡೋಣ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನ ಹೇಳ್ಕೊಡ್ತಾರೆ. ಪ್ರಿನ್ಸ್ ಎಂಟರ್ಪ್ರೈಸಸ್ ಕಡೆಯಿಂದ ಇವತ್ತು ಹುಬ್ಳಿಯಿಂದ ಸಂಜೀವ್ ಸರ್ ಅವರು, ಮ್ಯಾನೇಜರ್ ಸಂಜೀವ್ ಸರ್ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮ್ಯಾಮ್. ಸರ್ ಹೆಂಗಿದ್ದೀರಾ? ಆರಾಮ್ ನೋಡಿ ಮ್ಯಾಮ್. ಆರಾಮ? ಹಾ ಸರ್ ಚೆನ್ನಾಗಿದ್ದೀವಿ ಸರ್. ಸಬ್ಸ್ಕ್ರೈಬರ್ ಎಲ್ಲ ಆರಾಮಿದ್ದೀರಾ? ಹಾ ಸರ್ ಎಲ್ಲರೂ ಆರಾಮಾಗಿದ್ದಾರೆ ಸರ್. ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್ ಮನೇಲಿ ಸ್ಟಾರ್ಟ್ ಮಾಡೋ ಅಂತ ಬಿಸ್ನೆಸ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಅದು ನಿಮ್ಮಲ್ಲಿ ಬಿಸ್ನೆಸ್ ಯಾವ ತರ ಅಂತ ಹೇಳಿದ್ರೆ, ಒಂದು ತಗೊಂಡ್ರೆ 5 ಇದು ಪ್ರಾಡಕ್ಟ್ಸ್ ನ ನಾವು ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಇದೆ ಸರ್. ನಿಮ್ಮ ಕಂಪನಿ ಬಗ್ಗೆ ಹಾಗೆ ನಿಮ್ಮ ಮಿಷಿನರೀಸ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ನ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಇವಾಗ ನಮ್ ಬಂದ್ಬಿಟ್ಟು ಇವಾಗ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಪ್ರಿನ್ಸ್ ಎಂಟರ್ಪ್ರೈಸಸ್. ಸೊ ಮೇನ್ ಬ್ರಾಂಚ್ ಪ್ರಿನ್ಸ್ ಎಂಟರ್ಪ್ರೈಸ್ ನಮ್ಮ ಹುಬ್ಬಳ್ಳಿಯಲ್ಲಿ ಇರೋದು, ಓಲ್ಡ್ ಹುಬ್ಬಳ್ಳಿ ಜನತ್ ನಗರ್ ಹತ್ರ. ಸೊ ಇವಾಗ ನಾವು ಇಲ್ಲಿ ಬಹಳಷ್ಟು ಕಸ್ಟಮರ್ ನಮಗೆ ಬಹಳ ರಿಕಮೆಂಡ್ ಬರೋದು ಸರ್, ಬೆಂಗಳೂರಲ್ಲಿ ಇಲ್ವಾ, ನಾವು ಬೆಂಗಳೂರು ಕಡೆಯಿಂದ ಮಾತಾಡಿದ್ದೀವಿ, ನಾವು ಮೈಸೂರು ಹತ್ರ ಮಾತಾಡಿದೀವಿ, ನಾವು ಮಂಡ್ಯ ಹತ್ರ ಮಾತಾಡ್ತಿದೀವಿ, ನಾವು ಕೋಲಾರು
ಹಲವಾರು ಈ ಸೈಡ್ ಎಲ್ಲ ಬಹಳ ಕಸ್ಟಮರ್ಸ್ ಕಾಲ್ ಬರೋವಂತು. ಸೊ ನಮ್ಗೆ ಅವ್ರಿಗೆ ಅಲ್ಲಿ ರೀಚ್ ಆಗಕ್ಕೆ ಬಹಳ ಪ್ರಾಬ್ಲಮ್. ಸೊ ಇವತ್ತು ಹತ್ತಿದ್ರೆ ನಾಳೆ ಬೆಳಗ್ಗೆ ಬರ್ಬೇಕು, ಒಂದ್ ದಿನ ಜರ್ನಿ ಆಗಿರುತ್ತೆ. ಅದಕ್ಕಿಂತ ನಾವೇನ್ ಮಾಡಿದೀವಿ, ಅವ್ರಿಗೂ ಒಂದು ಸೌಲಭ್ಯ ಸಿಗ್ಲಿ ಅಂತ ಸೊ ನಾವು ಪ್ರಿನ್ಸ್ ಎಂಟರ್ಪ್ರೈಸ್ ಹೋಗಿ ಪ್ರಿನ್ಸ್ ಮಷಿನರಿ ಇವಾಗ ಮಾಡಿದೀವಿ. ಸೊ ಬೆಂಗಳೂರಿನಾಗ ನಮ್ದು ಹೊಸದಾಗಿ ಒಂದ್ ಪ್ರಿನ್ಸ್ ಮಷಿನರಿ ಇದೀವಿ. ಇವಾಗ ಕಸ್ಟಮರ್ಸ್ ಎಲ್ಲ ಹಲವಾರು ಬರ್ತಾರೆ, ಬುಕಿಂಗ್ಸ್ ಎಲ್ಲ ನಡೆದಾವೆ. ಸೊ ಇಲ್ಲಿ ನಮ್ ಬಂದ್ಬಿಟ್ಟು ಇವಾಗ ಗಿರಿನಗರ ಹೊಸಕೆರೆ ಹಳ್ಳಿ ಥರ್ಡ್ ಸ್ಟೇಜ್ ಅಂತ ಅಂತೀವಿ. ಹೌದು, ಅಲ್ಲಿ ಅಂತೀವಿ. ಸೊ ಇವಾಗ ನಿನ್ನೆ ಮೊನ್ನೆ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ನಾನು ಅವಾಗ ಸರ್ ನಂಗೆ ವಿಡಿಯೋ ಮಾಡ್ಬೇಕಂತಿದ್ದೀನಿ, ಮತ್ತೆ ನಮ್ ಬೆಂಗಳೂರಲ್ಲಿ ನಮ್ ಮೇಡಮ್ ಅವರು ನಮ್ ಸಬ್ಸ್ಕ್ರೈಬರ್ ಅವರು ಬಹಳ ಟ್ವೀಟ್ ಮಾಡ್ತಿದ್ದಾರೆ. ಸೊ ಏನೋ ನಾವು ಬಿಸ್ನೆಸ್ ಮನೆಯಲ್ಲೇ ಕುಂತು ಅಂತ ಬಿಸ್ನೆಸ್ ಯಾವ್ದು ಮಾಡ್ಬೋದಾ ಅಂತ. ಸೊ ಅದಕ್ಕಂತ ಒಂದು ತಂದಿದ್ದೀವಿ ಮಷೀನು. ಸೊ ನಮ್ ಕಡೆ ವೆರೈಟಿ ಸಿಗುವಂತ ಒಂದ್ಸಲ ಹೇಳ್ಬಿಡ್ತೀನಿ. ನಮ್ ಕಡೆ ಪೇಪರ್ ಪ್ಲೇಟ್ ಸಿಗತ್ತೆ, ಆಮೇಲೆ ಎಣ್ಣೆ ತೆಗೆಯುವಂತ ಗಾಣ ಸಿಗತ್ತೆ, ಆಮೇಲೆ ಬಂದ್ಬಿಟ್ಟು ಉದ್ದಿನ ಕಡ್ಡಿ ಮಾಡುವಂತ ಇವಾಗ ಇಲ್ಲಿ ಬೆಂಗಳೂರಿನಾಗ ಉದ್ದಿನ ಕಡ್ಡಿಗೆ ಅಂತಾರೆ ಗಂಧದ ಕಡ್ಡಿ ಮಾಡುವಂತ ಮಷೀನ್ ತಂದಿದ್ದೀವಿ. ಆಮೇಲೆ ಪೂರಿ ಮಾಡುವಂತ ಮಷೀನ್ಸ್ ಕೂಡ ತಂದಿದ್ದೇವೆ. ಆಮೇಲೆ ರೋಟಿ ಮಷೀನ್ ತಂದಿದ್ದೇವೆ. ಆಮೇಲೆ ಸ್ಕಬರ್ ಮಷೀನ್ ತಂದಿದ್ದೇವೆ. ಆಮೇಲೆ ಬಂದ್ಬಿಟ್ಟು ಇವಾಗ ಶಾವಿಗೆ ನೂಡಲ್ಸ್, ಉಪ್ಪ ನೂಡಲ್ಸ್ ಅನ್ನು ಮಾಡುವಂತ ಒಂದ್ ಮಷೀನ್ ಕೂಡ ನಾವೇ ರೆಡಿ ಮಾಡಿದ್ದೇವೆ. ಆಮೇಲೆ ಬಂದ್ಬಿಟ್ಟು ಇವಾಗ ಕರ್ಪ್ರಮ್ ಆಯ್ತು, ಹಲವಾರು ಮಷೀನ್ಸ್ ಕಸ್ಟಮರ್ ಬೇಡಿಕೆಯನ್ನು ಏನಿರುತ್ತೆ ಆ ಬೇಡಿಕೆಗೆ ನಾವು ಪೂರೈಸುವಂತ ನಾವೇ ರೆಡಿ ಮಾಡುವಂತ ಮಷೀನ್ ನಾವು ಮಾಡ್ತೇವೆ. ನಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ಬಿಟ್ಟು ಹುಬ್ಬಳ್ಳಿ ಇರೋದು. ಕಸ್ಟಮರ್ ಏನ್ ಕೇಳ್ತಾರೆ ಅದಕ್ಕೆ ನಾವು ಎಲ್ಲಕ್ಕೂ ಸೌಲಭ್ಯ ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಂಗಿಲ್ಲ. ಕಬ್ಬಿನ ಗಾಣ ಆಯ್ತು, ಇಟ್ಟು ತೆಗೆಯುವಂತ ಮಷೀನ್ಸ್ ಆಯ್ತು, ಮತ್ ಹಲವಾರು ಬಹಳಷ್ಟು ಇದೀಗ ಕಸ್ಟಮರ್ ಇವಾಗ ಹೆಂಗ್ ನನಗೆ ಅದ್ರಲ್ಲಿ ಸೆಟ್ ಆಗ್ತೀನಿ ಅಂತಾರೋ ಅವ್ರಿಗೆಲ್ಲರಿಗೂ ನಾವು ಮಷೀನ್ಸ್ ಎಲ್ಲ ಪ್ರೊವೈಡ್ ಮಾಡ್ಕೊಡ್ತೇವೆ. ನಾವೇ ರೆಡಿ ಮಾಡ್ತೇವೆ, ನಾವೇ ಸ್ವತಃ ರೆಡಿ ಮಾಡಿ ನಮ್ದೇ ಸ್ವಂತ ಅಂತ ಒಂದು ಕಂಪನಿ ರೆಡಿ ಮಾಡ್ಕೊಂಡು ನಮ್ದ ಕಂಪನಿ ಬರುತ್ತೆ. ಪ್ರತಿಯೊಂದು ಮಷೀನಿಗೂ ನಿಮ್ಗೆ ವಾರಂಟಿ ಗ್ಯಾರಂಟಿ ಎಲ್ಲ ಇರ್ತವೆ. ಬಟ್ ಬಂದ್ಬಿಟ್ಟು ಎಲ್ಲ ಕಸ್ಟಮರ್ ಬೈಬ್ಯಾಕ್ ಇದೆ ಅಂತಂದ್ರೆ, ಬೈಬ್ಯಾಕ್ ಅಂತ ಒಂದು ದೊಡ್ಡ ಮಾತದು, ಎಲ್ಲ ಬಹಳ ಮೋಸ ಆಗುವಂತ ಒಂದು ಬೈಬ್ಯಾಕ್ ಅಂತ ಮಾತದು. ಯಾಕಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮ್ಗೆ. ಅದು ಏನಂದ್ರೆ, ಇವಾಗ ಬೈಬ್ಯಾಕ್ ನೀವು ಮಾಡುದಾದ್ರೆ, ನಿಮಗ್ ನಾ ಬೈಬ್ಯಾಕ್ ಕೊಡುದಾದ್ರೆ ನಾನೇ 100 ಮಂದಿಗೆ ಲೇಬರ್ ಇಟ್ಟು ನಾನೇ ರೆಡಿ ಮಾಡ್ತಿದ್ದೀನಿ, ನಿಮ್ಗೆ ಯಾಕೆ ಮಷಿನ್ ಕೊಡ್ತಿದ್ದೀನಿ ನಾನು. ಸೊ ನೀವು ಒಂದ್ 2 ರೂಪಾಯಿ ತಿನ್ಲಿ ಅಂತ ನೀವು ಒಂದ್ ನಮ್ದಿನ್ ಮೂವ್ ಇರುತ್ತೆ ಅಂದ್ರೆ ನಾವು ರಾ ಮೆಟೀರಿಯಲ್ ಮೂವ್ ಅಪ್ ಮಾಡ್ತಾ ಇರ್ತೀವಿ. ಈಗೇನು ನಿಮ್ಗೆ ಸದ್ಯಕ್ಕೆ ನಾ ಎಲ್ಲ ರಾ ಮೆಟೀರಿಯಲ್ ಹೇಳಿದ್ದೀನಲ್ಲ, ಆ ಈಗೇನ್ ಮಷಿನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅವೆಲ್ಲಕ್ಕೂ ನಾವೇ ನಿಮಗೆ ರಾ ಮೆಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ಕೊಡ್ತೀವಿ. ನೀವು ಬೈಬ್ಯಾಕ್ ಅಂತ ಒಂದ್ ತಲೆಯಲ್ಲಿ ಏನ್ ಇಟ್ಕೊಂಡಿದ್ದೀರಾ ಅದನ್ನ ತೆಗೆದ್ ಬೀಸಾಕಿ ಪ್ಲೀಸ್, ರಿಕ್ವೆಸ್ಟ್ ನನ್ನ ಕಡೆಯಿಂದ. ಯಾಕಂದ್ರೆ ನೀವು ಸ್ವತಃ ಆಗಿ ಬಿಸ್ನೆಸ್ ಮಾಡಿದ್ರೆ ನಿಮ್ ಮನೆಯಲ್ಲಿ 4 ರೂಪಾಯಿ ಲಾಭ ಸಿಗತ್ತೆ. ನಿಮ್ ಮಕ್ಕಳಿಗಾಯ್ತು, ತಾಯಿಗಾಯ್ತು, ಅಕ್ಕನಿಗೆ ಆಯ್ತು, ತಮ್ಮಂದ್ರಿಗೆ ಆಯ್ತು, ಸ್ಕೂಲ್ ಆಯ್ತು, ಮನಿ ಆಯ್ತು, ನೀವು ಹಲವಾರು ಒಂದು ಪ್ರಾಪರ್ಟೀಸ್ ಆಯ್ತು. ಇವೆಲ್ಲ ಮಾಡ್ಬೇಕಂದ್ರೆ, ಇವೆಲ್ಲ ನಮ್ಮ ಮುಂದೆ ಸಾಗ್ಬೇಕಂದ್ರೆ ನಮ್ದವಾದ ಒಂದ್ ಸ್ವಂತ ವೆಹಿಕಲ್ಸ್ ಇರ್ಬೇಕು, ನಮ್ದಾದ ಸ್ವಂತ ಒಂದು ಬ್ರ್ಯಾಂಡ್ ಇರ್ಬೇಕಂದ್ರೆ ನೀವು ಒಂದು ಸಲ ನಮ್ ಕಡೆ ಬಂದ್ ವಿಸಿಟ್ ಹೊಡಿರಿ. ಖಂಡಿತ ನಿಮ್ದೇ ಆದ ಸ್ವಂತ ಬ್ರ್ಯಾಂಡ್ ಮಾಡ್ಕೊಂತೀರಾ, ನಿಮ್ ಬ್ರ್ಯಾಂಡ್ ನೀವೇ ಓನರ್ ಆಗ್ತೀರಾ. ಬೈಬ್ಯಾಕ್ ಬಿಟ್ಬಿಡಿ, ಬನ್ನಿ ಒಂದ್ಸಲ ಪ್ರಿನ್ಸ್ ಮಷಿನರಿಗೆ ಬೆಂಗಳೂರಿಗೆ ಆಗಮಿಸಿ. ಇವಾಗ ನಿಮ್ಗೆ ತೋರ್ಸ್ಕೊಡ್ತೀನಿ ನನ್ನ ಮಷಿನ್ಸ್ ಅನ್ನು ಏನ್ ಮಾಡ್ತಂತ, ಅವೆಲ್ಲ ನಿಮ್ಗೆ ಆಲ್ ಮಾಡ್ಕೊಡ್ತೀನಿ ಯಾವ ತರ ಮಾಡ್ಬೋದು ಅಂತ. ಇಷ್ಟೊತ್ತು ಇಂಟ್ರಡಕ್ಷನ್ ನ ಕೊಟ್ರಿ ಕಂಪನಿ ಬಗ್ಗೆ, ಮಿಷಿನರೀಸ್ ಬಗ್ಗೆ. ಸರ್, ಇವಾಗ ಕೆಲವ್ರಿಗೆ ಸುಮಾರು ಜನ ಡೌಟ್ ಇರುತ್ತೆ, ಇವಾಗ ಮಿಷಿನ್ ತಗೊಂಡ್ವಿ, ಇದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ನಿಮ್ಮ ಹತ್ರನೇ ಸಿಗುತ್ತಲ್ವಾ ಸರ್? ಹೌದು, ನಾವ್ ಯಾವ್ದು ಮಷಿನ್ ಸೇಲ್ ಮಾಡ್ತೀವಲ್ಲ ಅದಕ್ಕೆಲ್ಲಕ್ಕೂ ಮಷಿನ್ ನಾವೇ, ರಾ ಮೆಟೀರಿಯಲ್ ಕೂಡ ನಾವೇ ಕೊಡ್ತೀವಿ. ನೀವೇ ಕೊಡ್ತೀರಾ? ಇವಾಗ ಖಾಲಿ ಆದ್ರೆ ನೆಕ್ಸ್ಟ್ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಅವ್ರಿಗೆ ಮೆಟೀರಿಯಲ್ ಗಳು ಕಳಿಸ್ತೀರಲ್ವಾ? ಹೌದು ಹೌದು ಹೌದು, ಖಾಲಿ ಆದ್ರೆ ಕೂಡ ಫೋನ್ ಮಾಡ್ಬಿಟ್ರೆ ಸಾಕು, ಫೋನ್ ಮುಖಾಂತರ ನಾವು ಕಳ್ಸ್ಕೊಡ್ತೀರಾ. ಸರ್, ಇವಾಗ ಫಸ್ಟ್ ಯಾವ ಮಿಷಿನ್ ತೋರಿಸ್ತಾ ಇದ್ದೀರಾ? ಇವಾಗ ನಿಮಗೆ ಸ್ಕಬ್ಬರ್ ಯಾವ ತರ ಮಾಡ್ಬೋದು, ಇದು ಪೇಪರ್ ಪ್ಲೇಟ್ ಮಷೀನ್. ಆಗಲೇ ನೀವು ಅಂದ್ರಲ್ಲ 5-in-1 ಅಂತ. ಸೊ ಒಂದೇ ಮಷೀನ್ ಅಲ್ಲಿ 5 ತರ ಬಿಸ್ನೆಸ್ ಮಾಡ್ಕೋಬಹುದು ಅಂತ. ಈಗ ಒಂದೇ ಮಷೀನ್ ಅಲ್ಲಿ 5 ತರ ಬಿಸ್ನೆಸ್ ಮಾಡೋಕೆ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ ನಮ್ಗೆ. ಸಿಗುದಂದ್ರೆ ನಿಮ್ಗೆ ಖಾಲಿ ಪ್ರಿನ್ಸ್ ಎಂಟರ್ಪ್ರೈಸ್ ಹತ್ರನೇ ಸಿಗುದು. ಅದು ಪ್ರಿನ್ಸ್ ಎಂಟರ್ಪ್ರೈಸ್, ಪ್ರಿನ್ಸ್ ಮಷಿನರಿ ಎರಡೇ ಹತ್ರ ಸಿಗುದು, ಬಿಟ್ರೆ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿ ಇರುತ್ತೆ ಹೇಳ್ತಾರೆ ಸರ್ ಇದು ಮಾಡ್ಬೋದು ಎಲ್ಲ ಸುಳ್ಳು, ಅದು ಆಗಲ್ಲ. ಅದು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. ಪ್ರಾಕ್ಟಿಕಲ್ ಅವ್ರಿಗೆ ರಾ ಮೆಟೀರಿಯಲ್ ಸ್ಟಾಕ್ ಇಟ್ಟು ತೋರಿಸ್ಬೇಕು. ಅದನಂತರ ಮ್ಯಾನುಫ್ಯಾಕ್ಚರರ್ಸ್, ಅದನಂತರ ಸ್ಟಾಕ್ ರಾ ಮೆಟೀರಿಯಲ್ಸ್ ಅಂತ. ಇವಾಗ ನಿಮ್ಗೆ ಯಾವ ತರ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಡೆಮೋ ನೋಡಿ. ಇದು ಕಪ್ ಅಂತೀವಿ, ಸ್ಕಬ್ಬರ್ ಇವಾಗ ಮಾಡ್ತಾ ಇದೀನಿ. ಇದು ಕಪ್ಪು. ಇವಾಗ ಕಪ್ ಇಲ್ಲ ಖಾಲಿ ಕಾಣಿಯಲ್ಲಿ ಇರುತ್ತೆ. ಸೊ ಈ ತರ ಇಡ್ತಾ ಇರ್ತೀವಿ ನಾವು ಈ ಕಪ್ಸ್ ಅನ್ನು ಈ ತರ ನೋಡಿ. ಇವಾಗ ಮಾಡ್ತಾ ಇರೋದೆಲ್ಲ ಸ್ಕ್ರಬ್ಬರ್ ಅಲ್ವಾ? ಸ್ಕಬ್ಬರ್ ಇವಾಗ ನೋಡಿ ಈ ತರ ಇಡ್ತಿದೀವಿ ನೋಡಿ. ಇವೆಲ್ಲ ಖಾಲಿ ಕಪ್.
ಸೊ ಎಲ್ಲ ಖಾಲಿ ಕಪ್ ಇದ್ದಾಗ ಈ ಖಾಲಿ ಕಪ್ ಅಲ್ಲಿ ನಮ್ದೊಂದು ಎಲ್ಲ ಫಿಲ್ ಮಾಡ್ಬೇಕು ಟೋಟಲ್ ಆಗಿ. ಈಸಿ ಇದೆ, ಏನು ಇಲ್ಲ ತೊಂದ್ರೆ ಏನು ಇಲ್ಲ, ಫುಲ್ ಈಸಿ. ಆರಾಮಾಗಿ ಲೇಡೀಸ್ ಕೂಡ ಮಾಡಬಹುದು ಇದನ್ನ. ಇದು ಸಿಟ್ಟಿಂಗ್ ಅಲ್ಲಿ ಮಾಡಬಹುದು, ಕುಂತ್ ಕೂಡ ಮಾಡಬಹುದು ಇದನ್ನ. ಸೊ ಇವಾಗ ಇದು ಸ್ಕಬ್ಬರ್, ಇದು ರಾ ಮೆಟೀರಿಯಲ್ ಅದು. ಸೊ ಇದು ಈ ತರ ಕತ್ರಿ ತಗೊಂಡು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈ ತರ ರಾ ಮೆಟೀರಿಯಲ್ ನಮ್ ಕೈಗೆ ಸಿಕ್ಬಿಡುತ್ತೆ. ಯಾಕಂದ್ರೆ ಸಿಕ್ಕೊಂಡಿರ್ತಿತ್ತಲ್ಲ ಅದನ್ನ ಬಿಚ್ಕೋಬೇಕು ಕತ್ರಿಯಿಂದಾನೆ. ಅದಕ್ಕೆ ನಿಮ್ ಮಾಲ್ ಕಟ್ ಮಾಡಿದಾಗ ಡ್ಯಾಮೇಜ್ ಆಗತ್ತೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದರಲ್ಲಿ ನಾವು ಅದನ್ನ ಮಾಡ್ಕೋಬಹುದು. ಮೀನ್ಸ್ ನಮ್ದೇ ಒಂದು ಓನ್ ಬ್ರ್ಯಾಂಡ್ ಕೂಡ ಮಾಡ್ಕೋಬಹುದು ಸರ್ ಇದರಲ್ಲಿ. ನಿಮ್ದೇ ಓನ್ ಬ್ರ್ಯಾಂಡ್, ನೀವೇ ಸ್ವಂತ ನೀವೇ ಮಾಲಕರಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ತರ ಹಿಂಗ್ ಮಾಡ್ಕೊಂಡು ಹಿಂಗ್ ಇಟ್ಬಿಟ್ರೆ ಇದು ಏನಾಗುತ್ತೆ ಸ್ಕ್ವೇರ್ ಒಳಗೆ ಬಂದ್ಬಿಡುತ್ತೆ. ಸೊ ಈ ತರ. ಸೊ ಇನ್ನೊಂದ್ಸಲ ಡೆಮೋ ತೋರಿಸ್ತೀನಿ ನೋಡಿ. ಈ ತರ ಮಾಡ್ಬಿಟ್ಟು ಜಸ್ಟ್ ಹಿಂಗ್ ಎಳೆದ್ರೆ ಸಾಕು ಸಾಕು ಎಡಿನೇ. ಸೊ ಎಲ್ಲದೂ ಕಥಾನು ಹಿಂಗ್ ಎಳ್ಬಿಡ್ಬೇಕು, ಹೇಳ್ಬಿಟ್ರೆ ಬಂದ್ಬಿಡುತ್ತೆ. ಎಕ್ದಮ್ ಹೂ ತರ ಬರುತ್ತೆ ನೋಡಿ. ಹೌದು, ಈ ತರನು ಕಥಾನು ಮಾಡ್ಬೇಕು. ನಂಬರ್ 1 ಕಥಾ ಇರುತ್ತೆ ನಮ್ಮ ಹತ್ರ. ಡೂಪ್ಲಿಕೇಟ್ ಯೂಸ್ ಮಾಡಲ್ಲ, ಎಲ್ಲ ಚಲೋ ಕ್ವಾಲಿಟಿನ ಯೂಸ್ ಮಾಡ್ತೀವಿ. ಸಾದಾ ಕ್ವಾಲಿಟಿ ಯೂಸ್ ಇರಲ್ಲ ನಮ್ಮ ಹತ್ರ. ಕಮ್ಮಿ ರೇಟ್ ಇದಿಲ್ಲ. ಎಲ್ಲ ಕೇಳ್ತಾರೆ ಸದಾ ಅಂತ. ಸಾದಾ ಯಾಕೆ, ಮಾರ್ಕೆಟಿಂಗ್ ನಿಮ್ದು ನಿಮ್ದೇ ಒಂದು ಬ್ರ್ಯಾಂಡ್ ಮಾಡ್ಕೋಬೇಕಲ್ಲ ಅಂದ್ರೆ ನಾವು ಚಲೋ ಕ್ವಾಲಿಟಿನೇ ಯೂಸ್ ಮಾಡ್ಕೋಬೇಕು. ಸೊ ಕಸ್ಟಮರ್ಗೆ ಎಲ್ಲರಿಗೂ ಇದು ಗೊತ್ತಾಗ್ಲಿ. ನಾವು ಮುಂದೆ ಒಂದ್ ಸ್ವಂತ ಬ್ರ್ಯಾಂಡ್ ಮಾಡ್ತೀವಿ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ನಾವು ಒಂದು ಚಲೋ ಬ್ರ್ಯಾಂಡ್ ಅನ್ನ ಹಾಕೋಬೇಕು. ಸೊ ಈ ತರ ಇಟ್ಟಿವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇದು ಸೀಟ್, ಈ ತರ ಶೀಟ್ ಬರುತ್ತೆ. ಸೊ ಈ ಸೀಟ್ ಅನ್ನ ಇಲ್ಲಿ ಇಟ್ಬಿಡ್ಬೇಕು. ಈ ತರ ಪ್ಲೇಸ್ ಮಾಡ್ಬಿಟ್ರೆ ಆಯ್ತು. ಈ ತರ ನೋಡ್ಕೊಂಡು ಸೈಜ್ ವೈಸ್ ನೋಡ್ಕೊಂಡು ಎಲ್ಲ ಕ್ಲಿಯರ್ ಇರುತ್ತೆ. ಇಲ್ಲೆಲ್ಲ ಸ್ಪ್ರಿಂಗ್ ಇರುತ್ತೆ, ಆ ಸೈಜ್ ಎಲ್ಲ ನೋಡ್ಕೊಂಡು ನಾವೇನ್ ಮಾಡ್ಕೋಬೇಕಂದ್ರೆ ಈ ಸೀಟ್ ಅನ್ನು ಫ್ರೆಶ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ದೂಗಿಸ್ಬಿಟ್ಟೆ. ಸೊ ಕ್ಲಿಯರ್. ಸೊ ಇಲ್ಲಿ ಏನಾಗುತ್ತೆ ಸ್ವಿಚ್ ಆನ್ ಮಾಡ್ಬೇಕು. ಆಮೇಲೆ ನೋಡಿ ಪಂಚ್. ಇದು ಆನ್ ಅಂದ್ರ ಒಂದು ಟೈಮಿಂಗ್ ಇರ್ತದೆ. ಇದು ಜಾಸ್ತಿ ಬಿಸಿ ಆಗಿಲ್ಲ, ಯಾಕಂದ್ರೆ ವಿಡಿಯೋಗಂತ ಚಾಲು ಮಾಡಿ ತೋರಿಸಿದೀನಿ. ಜಾಸ್ತಿ ಬಿಸಿ ಮಾಡಿಲ್ಲ, ನಾರ್ಮಲ್ ಬಿಸಿ ಇದೆ. ಜಾಸ್ತಿ ಹೀಟ್ ಆದಾಗ ಅದು ಹೀಟ್ ನಂತರ ತೆಗೆದು ಇದು ಹೀಟ್ ಮಾಡಿಲ್ಲ ಅಂತ ಅಷ್ಟೇ. ಹೀಟ್ ಮಾಡಿದ್ರೆ ಆಗ್ತಿತ್ತು. ಇಷ್ಟು ಬೇಗ ರೆಡಿ ಆಗೋಗಿದೆಯಲ್ಲ ಸರ್? ಇದು ಸೇಲಿಂಗ್ ಅಲ್ಲಿ ಬಂದ್ಬಿಡ್ತು ಇವಾಗ. ಹೌದು, ಸೇಲಿಂಗ್ ಅಲ್ಲಿ ಬಂದ್ಬಿಡ್ತು. ಎಷ್ಟು ಕ್ಲೀನ್ ಆಗಿ ಫಿನಿಶಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಆರಾಮಾಗಿ ಮನೇಲಿ ಕುತ್ಕೊಂಡು ಮಾಡಬಹುದು ಇದನ್ನ. ಆರಾಮಾಗಿ ಏನು ತ್ರಾಸ ಇಲ್ಲ. ಹೌದು, ಆರಾಮಾಗಿ ಕೂತ್ಕೊಂಡು ಅವ್ರದೇ ಆದ ಸ್ವಂತ ಬಿಸ್ನೆಸ್ ಮಾಡ್ಕೋಬಹುದು. ಓಕೆ, ಸೊ ಆತರ ಇರುತ್ತೆ. ಚೆನ್ನಾಗಿದೆ ಸರ್ ಇದು. ನೀವು ನಿಮ್ದೇ ಓನ್ ಬ್ರ್ಯಾಂಡ್ ಕೂಡ ಹಾಕೋಬಹುದು ಫ್ರೆಂಡ್ಸ್. ಇಲ್ಲಿ ಬೇಕಾದ್ರೆ ಅವ್ರ ಹೆಸರು ಓನ್ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಸೇಲ್ ಮಾಡಬಹುದು. ನೋಡಿ, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ನಿಮ್ಗೆ ಆ ಸ್ಕ್ರಬ್ಬರ್ಸ್ ಎಷ್ಟು ಬೇಗ ಪ್ಯಾಕಿಂಗ್ ಆಗ್ಬಿಟ್ಟು ರೆಡಿ ಆಗಿದೆ ನೋಡಿ. ಜಸ್ಟ್ ಒಂದ್ ಮಿಷಿನ್ ಅಲ್ಲಿ ನೀವು 5 ತರ ಬಿಸ್ನೆಸ್ ನ ಮಾಡಬಹುದು ನೋಡಿ. ನೆಕ್ಸ್ಟ್ ಇವಾಗ ಸ್ಕ್ರಬ್ ತೋರಿಸಿದ್ರಿ ಸರ್. ಇವಾಗ ನೆಕ್ಸ್ಟ್ ಇವಾಗ ಯಾವ್ದು ತೋರಿಸಿದ್ರಿ ಸರ್? ಬ್ರಷ್ ಮೀನ್ಸ್ ಟೂತ್ ಬ್ರಷ್ ಕೂಡ ರೆಡಿ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್. ಇಲ್ಲಿ ಈ ತರ ನಿಮ್ಗೆ ಡೈ ಕೂಡ ಕೊಟ್ಟಿರ್ತಾರೆ ಸರ್. ಇವಾಗ ಟೂತ್ ಬ್ರಷ್ ರೆಡಿ ಮಾಡಿ ಹಾಕಿದೀನಿ ಇವಾಗ ನೋಡಿ. ಇವಾಗ ಟೂತ್ ಬ್ರಷ್ ಪಂಚ್ ಮಾಡಿದೀನಿ. ಇವಾಗ ಏನಾಗುತ್ತೆ ರೆಡಿ ಆಗಿ ಬರುತ್ತೆ ನೋಡಿ. ಸೊ ಇದನ್ನ ಹೆಂಗೈತೆ ಬಂತು. ಓಕೆ, ರೆಡಿ ಆಗಿ. ಸೊ ಮ್ಯಾನ್ಯುವಲ್ ಸೆಮಿ ಆಟೋ ಅಂತ ಇರುತ್ತೆ ಇದರಲ್ಲಿ. ಸೊ ಇದು ಪ್ಯಾನೆಲ್ ಬೋರ್ಡ್ ಅಂತೀವಿ. ಸೊ ಇದು ನೋಡಿ ಎಷ್ಟು ಬೇಗ ರೆಡಿ ಆಯ್ತು ಸರ್ ಟೂತ್ ಬ್ರಷಸ್ ಕೂಡ. ಸೊ ಇದು ಕೂಡ ಇದರಲ್ಲಿ ರೆಡಿ ಮಾಡ್ಕೋಬಹುದು. ಮೀನ್ಸ್ ಇದನ್ನು ಕೂಡ ಡ್ರೈ ಫ್ರೂಟ್ಸ್ ಕೂಡ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಡ್ರೈ ಫ್ರೂಟ್ಸ್ ಆಯ್ತು, ಆಮೇಲೆ ಮಸಾಲೆ ಐಟಮ್ಸ್ ಆಯ್ತು, ಎಲ್ಲಾನು ಪ್ಯಾಕಿಂಗ್ ಮಾಡ್ಕೋಬಹುದು. ಓಕೆ, ಮಸಾಲೆ ಐಟಮ್ಸ್, ಪಲಾವ್ ಐಟಮ್ಸ್ ಯಾವ್ದಾದ್ರು ಮಸಾಲೆಗಳು ಇದ್ರೆ ಅದು ಕೂಡ ರೆಡಿ ಮಾಡ್ಕೋಬಹುದು. ಅದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಎಲ್ಲ ಮಾಡ್ಬಿಟ್ಟು ಆರಾಮಾಗಿ ಹತ್ರದಲ್ಲಿರೋ ಶಾಪ್ಸ್ ಗಳಿಗೆನೆ ಹೋಗಿ ಅವರು ಸೇಲ್ ಹಲವಾರು ಒಂದು ಏರಿಯಾ ಅಂದ್ರೆ ಇದು ಗಿರಿನಗರ ಎಕ್ಸಾಂಪಲ್. ಗಿರಿನಗರ ಅಂದ್ರೆ 500 ಕಿರಾಣಿ ಅಂಗಡಿಗಳು ಇದಾವೆ. ಹೌದು. ಸೊ ಇದು ದಿನನಿತ್ಯ ಯೂಸ್ ಆಗುವಂತ ವಸ್ತುಗಳು ನಾವು
ಈ ಮಷೀನ್ ಅಲ್ಲಿ ಮಿಷಿನ್ ಅಲ್ಲಿ ಮಾಡ್ಬೋದು. ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಅಲ್ವಾ ಸರ್? ಯಾಕಂದ್ರೆ ಇದು ಡೈಲಿ ಬೇಕಾಗಿರೋಂತ ವಸ್ತುಗಳೇ. ಡೈಲಿ ಮನೆಗೆ ಪಾತ್ರೆ ತೊಳಿಬೇಕಾದ್ರೆ ಸ್ಕ್ರಬ್ ಬೇಕೇ ಬೇಕು, ಡೈಲಿ ಬೆಳಗ್ಗೆ ಹಲ್ಲು ಉಜ್ಜಕ್ಕೆ ಬ್ರಷ್ ಬೇಕೇ ಬೇಕು. ಇದ್ರಿಂದ ಮತ್ತೆ ಪಲಾವ್ ಮಸಾಲೆ, ಡ್ರೈ ಫ್ರೂಟ್ಸ್ ಯೂಸ್ ಮಾಡುವಂತ ಮಷೀನ್ ಅಲ್ಲಿ ನಾವೇ ಒಂದು ಮೈಂಡ್ ಓಡಿಸಿ ಡೈಲಿ ರನ್ ಆಗುವಂತ ಒಂದು ಏನಾದ್ರು ಒಂದೇ ಮಷೀನ್ ಅಲ್ಲಿ ಆಗ್ಬೇಕು. ಆ ಕಸ್ಟಮರ್ ಏನ್ ಬಜೆಟ್ ಕೊಡ್ತಾರೆ ಆ ಬಜೆಟ್ ಅವ್ರಿಗೂ ಸಾಲಬೇಕು, ನಮಗೂ ಒಂದ್ ಸಹಕಾರ ಆಗಿರ್ಬೇಕು, ನಮ್ಮ ಹೆಸರು ಅವ್ರಿಗೆ ಬರ್ಬೇಕು ಅಂತ ನಾವು ಒಂದೇ ಮಷೀನ್ ಅಲ್ಲಿ ಮಾಡ್ಕೊಟ್ಟಿದ್ವಿ ಎಲ್ಲಾ ಮಿಷಿನ್. ಸರ್ ಇವಾಗ ತುಂಬಾ ಜನ ಇಷ್ಟೊತ್ತು ವಿಡಿಯೋ ನೋಡ್ತಾ ಇದ್ರು. ಸರ್ ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇರೋದಂದ್ರೆ ಇದು ರೇಟ್ ಪ್ರೈಸ್ ಎಷ್ಟಿರ್ಬೋದು? ಇವಾಗ ಏನಂದ್ರೆ ನಮ್ಮ ಹತ್ರ ಹಲವಾರು ಮಷೀನ್ ಇದಾವಲ್ಲ, ಪ್ರತಿ ಒಂದೊಂದು ಮಷೀನ್ಗೂ ನಾನು ಹೇಳಕ್ ಬರಲ್ಲ. ಸೊ ನಾವು ಸ್ಟಾರ್ಟಿಂಗ್ ನಮ್ ಇರುತ್ತಾ ಇರೋದು 55,000 ಹಿಡಿದು ನಮ್ ಕಡೆ 2 ಲಕ್ಷ ಮಟ್ಟ ಇದಾವೆ. 55,000 ರೂಪಾಯಿ ಕೇವಲ 55,000 ಹಿಡಿದು 2 ಲಕ್ಷ ಮಟ್ಟ ಅದ್ವಾಗ ನಮ್ಗೆ ಕೇವಲ ಅನ್ಸುತ್ತೆ, ಬೇರೆ ಕಸ್ಟಮರ್ ಗೆ ಅವ್ರಿಗೆ ದೊಡ್ಡದು ಅನ್ಸುತ್ತೆ, ಯಾಕಂದ್ರೆ ದೊಡ್ಡದು ಅಮೌಂಟ್ ಇದು. ಬಟ್ ಏನಂದ್ರೆ ನಾವ್ ಎಷ್ಟೋ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀವಿ ಅಂತ ಇದಕ್ಕೆ ಮಾಡಿ ನೋಡಿಲ್ಲ. ನಿಮ್ದೇ ಸ್ವಂತ ಬ್ರ್ಯಾಂಡ್ ಆಗುತ್ತೆ. ಯಾಕ ಒಂದು ಬಿಸ್ನೆಸ್ ಅಲ್ಲಿ 5 ಬಿಸ್ನೆಸ್ ಮಾಡಬಹುದು. ಹೌದು, ಇವಾಗ ನಾನು ನೋಡಿ ನಾನು ಮಾಡಿದಾಗ ನನ್ನ ಬ್ರ್ಯಾಂಡ್ ಪ್ರಿನ್ಸ್ ಎಂಟರ್ಪ್ರೈಸಸ್ ನನ್ನ ಬ್ರ್ಯಾಂಡ್. ಸರ್ ಇವಾಗ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಹುಬ್ಳಿಗೆ ಬರ್ಬೇಕಾ ಹೆಂಗೆ ಸರ್? ಇಲ್ಲ ಬೆಂಗಳೂರಿಗೆ ಬಂದ್ರೆ ಸಾಕು. ಬೆಂಗಳೂರಿಗೆ ಬಂದ್ರೆ ಸಾಕು. ಹೌದು ಸರ್ ಇವಾಗ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ತಿರಲ್ಲ? ಹೌದು, ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಸಪ್ಲೈ ಮಾಡ್ತೀರಾ? ಮೀನ್ಸ್ ಅವ್ರಿಗೆ ಎಷ್ಟು ಮಿಷಿನರೀಸ್ ಬೇಕೋ ಅಷ್ಟು ಪ್ರೊವೈಡ್ ಮಾಡ್ತೀರಾ? ಅವ್ರು 1000 ಮಷೀನ್ 1000 ಮಷೀನ್ ತಕ್ಷಣ ಸಿಗುತ್ತೆ. ತಕ್ಷಣ ಸಿಗುತ್ತೆ. ನಮ್ದೆಲ್ಲ ಇಲ್ಲಿ ಹುಬ್ಳಿ ಇರೋದು ನಮ್ದು 2.5 ಎಕರೆದಲ್ಲಿ ಪೂರ ಗೋಡಾಮಿ ಅದೇ ಇದೆ. ಇಲ್ಲಿ ಜಸ್ಟ್ ಬ್ರಾಂಚ್ ಮಾಡಿದೀರಾ ಬೆಂಗಳೂರಲ್ಲಿ? ಯಾಕಂದ್ರೆ ಎಲ್ಲಾರು ಹುಬ್ಳಿಗೆ ಬರೋದಿಕ್ ಆಗೋದಿಲ್ಲ. ಎಲ್ಲರಿಗೂ ಆಗಲ್ಲ. ಸುಮಾರು ಅಮ್ಮಂದ್ರ ಇರ್ತಾರೆ, ಮತ್ತೆ ಯಾರೋ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರ ಜಾಬ್ ಹೋಲ್ಡರ್ಸ್ ಇರ್ತಾರೆ, ಅವರೆಲ್ಲ ಪ್ರತಿಯೊಂದು ಜಾಬ್ ಲೀವ್ ಮಾಡಿ ಬರಕ್ ಆಗಲ್ಲ. ಸೊ ಅವ್ರಕಂತ ಇದು ಅನುಕೂಲ ಮಾಡ್ಕೊಟ್ಟಿದ್ದೀನಿ. ಸರ್ ಈ ಮಿಷಿನ್ ನಮ್ಮ ಮನೇಲೆ ಇಟ್ಕೊಂಡು ಮಾಡ್ಬೋದಲ್ವಾ? ಹೌದು, 10x10 ಇದ್ರೆ ಸಾಕು. 10x10 ಅಂದ್ರೆ ಮಷೀನಿಗೆ ಇದು ಏನ್ ದೊಡ್ಡದಿಲ್ಲ, ಒಂದು 2 ಮೀಟರ್ ಅಷ್ಟೇ ಆಗಲ್ಲ, ಉದ್ದ 1-2 ಮೀಟರ್. ಬಟ್ ರಾ ಮೆಟೀರಿಯಲ್ ಮಾಡಕ್ಕೆ ಒಂದು 10x10 ಇದ್ರೆ ಜಾಗ ಇದ್ರೆ ಸಾಕು. 10x10 ಒಂದು ರೂಮ್ ಇದ್ರೆ ಸಾಕು. ಚಿಕ್ಕ ರೂಮ್. ಒಳ್ಳೆ ಬಿಸ್ನೆಸ್ ಆದ್ಮೇಲೆ ಅವ್ರ ಬೇಕಾದ್ರೆ ಒಂದು ಚಿಕ್ಕದೊಂದು ಅಂಗಡಿನ ಮಾಡ್ಕೊಂಡು ಕೂತ್ಕೊಳ್ಳಿ. ಸ್ವಂತ ಅಮೌಂಟ್ ಅಲ್ಲಿ ಮಾಡ್ಕೊಳ್ಳಿ. ಹೌದು, ಮಾಡ್ಕೋಬಹುದು. ಅವ್ರಿಗೆ ಬಂದ್ರೆ ಗೊತ್ತಾಗತ್ತೆ ಟೆಕ್ನಿಕ್ ಹೆಂಗ್ ಮಾಡ್ಕೋಬಹುದು, ಹೆಂಗಿಲ್ಲ ಅಂತ. ಹೌದಲ್ವಾ? ಇವಾಗ ಮಿಷಿನ್ ತಗೊಂಡ್ರೆ ಇದನ್ನ ಹೆಂಗ್ ರನ್ ಮಾಡ್ಬೇಕಂತ ಡೌಟ್ ಇರುತ್ತೆ, ಅವ್ರಿಗೆ ಹೇಳ್ಕೊಡ್ತಿರಲ್ವಾ ಸರ್? ಇಲ್ಲಿ ಬಂದಾಗ ಹೇಳ್ಕೊಡ್ತೀವಿ ಅವ್ರಿಗೆ. ಅಲ್ಲಿ ಬಂದಿದ ತಕ್ಷಣ ನೀವು ಹೇಳ್ಕೊಡ್ತೀರಾ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಇವಾಗ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಯಾರಾದ್ರೂ ಮಿಷಿನರೀಸ್ ತಗೊಳಕ್ ಬಂದ್ರೆ ಏನಾದ್ರೂ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರೂ ಕೊಡ್ತೀರಾ? ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತಂದ್ರೆ ನಮ್ಮ ಹತ್ರ ಏನೇನಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ನಿಮ್ ಕನ್ನಡ ಚಾನೆಲ್ ಹತ್ರ ಬಂದ್ರೆ ಅವ್ರಿಗೆ ಸ್ಪೆಷಲ್ ಕೊಡುವಂತ ಅಂದ್ರೆ ಸ್ಪೆಷಲ್ ರೇಟ್ ಇರೋದು. ಯಾಕಂದ್ರೆ ನಮ್ಮ ಹತ್ರ ಸ್ಪೆಷಲ್ ರೇಟ್ ಅಂದ್ರೆ ಯಾಕಂದ್ರೆ ಈ ಮಷೀನ್ ಮಾಡಕ ಇದು ಕಾಸ್ಟಿಂಗ್ಸ್ ನೋಡಕ್ ಹೋದ್ರೆ ನಾವೇ ಒಂದು ಸೇಲ್% ಒಳಗೆ ಹೋದ್ರೆ ಅಂದ್ರೆ ಸೇಲ್ಸ್ ಮಾಡಕ್ ಹೋದ್ವಿ ಅಂದ್ರೆ ಇದು ಏನ್ ಇರ್ತದೆ ರೇಟ್ ಕಾಸ್ಟಿಂಗ್ 1,25,000 ರೂಪಾಯಿ ಕಾಸ್ಟಿಂಗ್ ಇರುತ್ತೆ. ಸೊ ನಾವು ಹತ್ರ ಏನು ಇಲ್ಲ. ಪ್ರತಿ ಯೂಟ್ಯೂಬರ್ಸ್ ಎಷ್ಟೋ ನಮ್ ಕಡೆ ಯೂಟ್ಯೂಬರ್ ಮಾಡಿದ್ದಾರೆ, ಬಟ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಈ ಯೂಟ್ಯೂಬ್ ಅಲ್ಲಿ ನಾವ್ ಯಾಕೆ ಹಾಕ್ತಿವಿ ಅಂದ್ರೆ ಯಾವ್ದೋ ಒಂದ್ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತಾನೆ ಹಾಕುವುದು. ಸೊ ನಿಮ್ ಹತ್ರ ಬರೋ ಕಸ್ಟಮರ್ ಗೆ ಬೆಸ್ಟ್ ರೇಟ್ ಕೊಟ್ಟಿದ್ದೀನಿ, ವಾರಂಟಿ ಗ್ಯಾರಂಟಿ ಎಲ್ಲದಿರುತ್ತೆ. ಇವಾಗ ನಿಂಗೆ ಪೇಪರ್ ಪ್ಲೇಟ್ ಮಾಡುವಂತ ಒಂದು ಮಷೀನ್ ಕೂಡ ತೋರಿಸ್ತೀನಿ. ಒಂದೇ ಮಷೀನ್ ಅಲ್ಲಿ ಪೇಪರ್ ಪ್ಲೇಟ್. ಓಕೆ ಸರ್, ಅದು ಕೂಡ ತೋರಿಸ್ತೀನಿ. ಪೇಪರ್ ಪ್ಲೇಟ್ಸ್ ತೋರಿಸ್ತಾ ಇದ್ದೀರಾ ಸರ್? ಹೌದು ಹೌದು. ಇವಾಗ ನೋಡಿ 8 ಪೀಸ್ ಹಾಕ್ತೀನಿ. 1 2 3 4 5 6 7 8 9 10. ಈ ಒಂದೇ ಮಷೀನ್ ಅಲ್ಲಿ ಒಂದೇ ಡೈಯಲ್ಲಿ 10 ಹಾಕ್ಬಹುದು. ಯಾಕಂದ್ರೆ ಇದಕ್ಕೆ ಪ್ರೆಷರ್ ನಮ್ಮ ಹತ್ರ ಜಾಸ್ತಿ ಕೊಟ್ಟಿದ್ದೀವಿ, ಪ್ರೆಷರ್ ಜಾಸ್ತಿ ಇರುತ್ತೆ. ತೋರಿಸ್ತೀನಿ ನೋಡಿ. ಇದು ಮಿಲ್ಟ್ ಆಗಿ ಇವಾಗ ಅದು ಬರುತ್ತೆ. ಇವಾಗ ಮಿಲ್ಟ್ ಆಗ್ಬೇಕು. ಮಿಲ್ಟ್ ಅಂದ್ರೆ ಬಂತು. ಎಷ್ಟು ಬೇಗ ಆಗುತ್ತೆ ಸರ್? 1 2 ಅನ್ನಷ್ಟರಲ್ಲೇ ಪೇಪರ್ ಪ್ಲೇಟ್ಸ್ ರೆಡಿ ಆಗೋಯ್ತು. ರೆಡಿನೇ. ಸೆಕೆಂಡ್ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೋಡಿ ಫ್ರೆಂಡ್ಸ್. ಅವರು ಎಷ್ಟು ಪೇಪರ್ಸ್ ಹಾಕಿದ್ರೆ ಎಷ್ಟು ಬೇಗ ಆಯ್ತು ಅಂತ ಹೇಳ್ಬಿಟ್ಟು ಜಸ್ಟ್ 1 2 ಅನ್ನಷ್ಟರಲ್ಲೇ ನಿಮ್ಗೆ ಪೇಪರ್ ಪ್ಲೇಟ್ಸ್ ಕೂಡ ರೆಡಿ ಇರುತ್ತೆ. ಇದ್ರಲ್ಲಿ ಯಾವ ಸೈಜಸ್ ಬೇಕಾದ್ರೂ ಮಾಡ್ಕೋಬಹುದು. ಹೌದು ಹೌದು. 6 ನಂಬರ್ ಇಂದ ಹಿಡಿದು 18 ನಂಬರ್ ಕೂಡ ಮಾಡ್ಕೋಬಹುದು. ಸೊ ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೊಂದು ತೋರಿಸ್ತಾ ಇದ್ದಾರೆ. 15 ಇದೆ. ಓಕೆ, ಇದು 15 ಪ್ಲೇಟ್ಸ್ ನ ಹಾಕಿದ್ದಾರೆ ನೋಡಿ. 1 2 3 ಅನ್ನಷ್ಟರಲ್ಲೇ ಇದು ಫುಲ್ ಪೇಪರ್ ಪ್ಲೇಟ್ಸ್ ನೋಡಿ. 1 2 3 ಅನ್ನಷ್ಟರಲ್ಲೇ ನಮ್ಗೆ ಪೇಪರ್ ಪ್ಲೇಟ್ಸ್ ಕೂಡ ರೆಡಿ ಆಗೋಗಿದೆ ನೋಡಿ. ವಾವ್, ಅದು ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು.
ನೋಡಿ ನೀವು ಇವಾಗ ತುಂಬಾನೇ ಬೇಡಿಕೆ ಇರುವಂತ ಬಿಸ್ನೆಸ್ ಅಂತ ಹೇಳಿದ್ರೆ ಇದು ಯೂಸ್ ಅಂಡ್ ಥ್ರೋ ಪೇಪರ್ಸ್, ಪ್ಲೇಟ್ಸ್, ಯಾರ್ ಬೇಕಾದ್ರೂ ಮಾರ್ಕೆಟಿಂಗ್ ಆರಾಮಾಗಿ ಮಾಡ್ಬೋದಲ್ಲ, ಆರಾಮಾಗಿ ಕಣ್ಣು ಮುಚ್ಚಿ ಮಾಡ್ಬೋದು. ಮುಚ್ಕೊಂಡು ಸೊ ಅದು ತಲೆಯಲ್ಲಿ ಇರುತ್ತೆ, ಅದು ಮೈಂಡ್ ಯಾರು ಓಡಿಸಲ್ಲ. ಹೌದು. ಯಾಕಂದ್ರೆ ತುಂಬಾ ಬೇಡಿಕೆ ಇರೋಂತ ಬಿಸ್ನೆಸ್ ಅಂದ್ರೆ ಪೇಪರ್ ಪ್ಲೇಟ್ಸ್. ಎಕ್ಸಾಂಪಲ್ ಕಸ್ಟಮರ್ ಏನಂತಾರೆ, ನಾನ್ ಮಷಿನ್ ತಗೊಂಡೆ, ಬಾಯ್ಬೇಕು ಕಂಪ್ನಿದವ್ರು ತಗೊಂಡ ಬಿಡು, ಅದ್ ಕಂಪ್ನಿದವ್ರು ಎಷ್ಟು ಲಾಭ ತಿನ್ನೋಕ್ ಕುಂತಾರ ಅವ್ರಿಗೆ ಗೊತ್ತಿಲ್ಲ. ಹೌದು. ಅದ್ರ ಬದಲು ಬೆಸ್ಟ್ ನಮ್ದೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟು ನಮ್ದೇ ಒಂದು ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಮಾಡ್ಕೋಬಹುದು. ಸರ್ ಇವಾಗ ಯಾರು ಪರ್ಚೇಸ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಡೆಲಿವರಿ ಕೊಡ್ತೀರಾ ಸರ್? ಮ್ಯಾಕ್ಸಿಮಮ್ ಇವಾಗ ನಮ್ಮ ಹತ್ರ ಬಹಳ ಬುಕಿಂಗ್ ಇರುತ್ತೆ, ಒಂದ್ ವಾರದಲ್ಲಿ ಕೊಡ್ತೀವಿ. ಒಂದ್ ವಾರದಲ್ಲೇ ಕೊಡ್ತೀರಾ? ಸರ್ ಇವಾಗ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಕ್ ಅಷ್ಟೊಂದು ಅಮೌಂಟ್ ಇರಲ್ಲ, ಕೆಲವರಿಗೆ EMI ಬೇಕು ಅಂತ ಅನ್ಕೊಂಡಿರ್ತಾರೆ. ಲೋನ್ ಏನಾದ್ರೂ ಸಿಗುತ್ತಾ ಸರ್ ನಿಮ್ ಕಡೆ? ನಮ್ಮ ಹತ್ರ ಲೋನ್ EMI ಏನಂತ ಇಲ್ಲ, ನಾವು ಒಂದು ಕೊಟೇಶನ್ ಕೊಡ್ತೀವಿ, ತಾನಾಗಿ ಅವ್ರು ಹೋಗಿ ಬ್ಯಾಂಕ್ ಇಂದ ಲೋನ್ ಮಾಡ್ತಾರೆ. ಬ್ಯಾಂಕ್ ನೀವು ಕೊಟೇಶನ್ ಕೊಡ್ತೀರಲ್ವಾ? ನೀವು ಕೊಟೇಶನ್ ಕೊಟ್ರೆ ಅವರು ಅವರ ಲೀಡಿಂಗ್ ಬ್ಯಾಂಕ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೋಬಹುದು. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಒಂದು ಮಿಷಿನ್ ಅಲ್ಲಿ 5 ಪ್ರಾಡಕ್ಟ್ಸ್ ನ ನೀವು ಆರಾಮಾಗಿ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ಬೋದು, ಹಾಗೆ ನಿಮ್ದೇ ಓನ್ ಬ್ರ್ಯಾಂಡ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ ಪೇಪರ್ ಪ್ಲೇಟ್ಸ್ ಎಲ್ಲ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಾರೆ, ಎಷ್ಟು 1 2 3 ಅನ್ನಷ್ಟಲ್ಲೇ ನಿಮ್ಗೆ ಎಷ್ಟು ಪೇಪರ್ಸ್ ಕೂಡ ರೆಡಿ ಆಗಿದೆ ನೋಡಿ. ಇದು ಡೈಲಿ ಯೂಸ್ ಆಗಂತ ಪ್ರಾಡಕ್ಟ್ಸ್ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಡೈಲಿ ಎಲ್ಲರೂ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ನ ಯೂಸ್ ಮಾಡೇ ಮಾಡ್ತಾರೆ. ಹಾಗೆ ಆರಾಮಾಗಿ ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಬೋದು, ನಿಮ್ದೇ ಓನ್ ಬ್ರ್ಯಾಂಡ್ ಕೂಡ ಮಾಡ್ಕೋಬಹುದು. ಇನ್ನು ಹೆಚ್ಚು ಮಾಹಿತಿ ಏನಾದ್ರೂ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಪಿಕ್ ಮಾಡ್ತಾರೆ. ಸರ್ ಇನ್ನು ಡೀಟೇಲ್ಸ್ ಹೇಳ್ತಿರಲ್ವಾ ಸರ್? ಇನ್ನು ಏನಾದ್ರೂ ಡೌಟ್ ಏನಾದ್ರೂ ಇದೆ? ಈಗ ಡೀಟೇಲ್ಸ್ ಅಂದಾಗ ಫೋನ್ ಅಲ್ಲಿ ನೋಡಿ ಅಷ್ಟು ಡೀಟೇಲ್ಸ್ ಕೊಡಕ್ ಬರಲ್ಲ, ಯಾಕಂದ್ರೆ ಹಲವಾರು ಕಸ್ಟಮರ್ಸ್ ಕಾಲ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡಲೇಬೇಕು. ಅದು ರೆಸ್ಪಾನ್ಸ್ ಮಾಡಿ ಅಂದ್ರೆ ಕಸ್ಟಮರ್ ಅಲ್ಲಿಂದ ಹೂ ಕಳಿಸ್ತಾ ಇರ್ತಾರೆ, ಸೊ ಅವೆಲ್ಲ ನಮ್ಗೆ ಸರಿ ಅನ್ಸಲ್ಲ. ಸೊ ಅದಕ್ಕೆ ನಾವು ಫೋನ್ ಎತ್ತ ನಂತರ ಪಿಕ್ ಮಾಡ್ತೀವಿ. ಫೋನ್ ಪಿಕ್ ಮಾಡಿದ ನಂತರ ಅವ್ರಿಗೆ ಏನ್ ಹೇಳ್ಬೇಕು ಅದ್ರ ರಿಯಾಕ್ಷನ್ ಹೇಳ್ತಾ ಇರ್ತೀವಿ. ಸೊ ರೇಟ್ ಕಾಸ್ಟಿಂಗ್ ಅಂತ ಹೇಳ್ತೇವೆ, ಮತ್ತೆ ಲೊಕೇಶನ್ ಹೇಳ್ತಾ ಇರ್ತೀವಿ. ಆ ಲೊಕೇಶನ್ ಬಂದ್ಬಿಟ್ಟು ಕೊಟೇಶನ್ ಕೂಡ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀರಾ? ಅವ್ರು ಇಲ್ಲಿ ಬಂದಾಗ ಕೊಟ್ಬಿಡ್ತೀವಿ, ಅವ್ರು ಇಲ್ಲಿ ಬರ್ಲೇಬೇಕು. ಇಲ್ಲಿ ಬಂದ್ರೆ ನೀವು ಕೊಟೇಶನ್ ಕೊಡ್ತೀರಾ? ಹೌದು. ಸೊ ಅವ್ರು ಬಂದಾಗ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಅವ್ರಿಗೆಲ್ಲ ಖುಷಿಯಿಂದ ತೋರಿಸ್ತೀವಿ. ಖುಷಿಯಿಂದ ಬನ್ನಿ, ಖುಷಿಯಿಂದ ಹೋಗಿ ನೋಡಿ, ನಿಮ್ ಬಾಳ ನಿಮ್ದೇ ಸ್ವಂತ ಆದ ಬ್ರ್ಯಾಂಡ್ ಅನ್ನು ನೀವು ಮಾರ್ಕೆಟ್ ನಲ್ಲಿ ಇಳುವಂತ ಒಂದು ಜಾಗದಲ್ಲಿ ಇಳುವಂತ ಒಂದು ಪೊಸಿಷನ್ ಮಾಡ್ಕೊಳ್ಳಿ. ಬನ್ನಿ, ಪ್ರಿನ್ಸ್ ಮಷಿನರಿ ಹತ್ರ ನಿಮ್ಮ ಬಾಳನ್ನು ಮುಂದೆ ಸಾಗುವಂತ ಒಂದು ಮಷಿನ್ಸ್ ಅನ್ನು ಮಾಡ್ಕೊಂಡು ನಿಮ್ದು ಒಂದು ಸ್ವಂತ ಜಾಗ, ಜಮೀನು, ಸ್ಕೂಲು, ಗೀಲು ಎಲ್ಲಾ ಮಕ್ಕಳಿಗೆ ಏನ್ ಬೇಕಾದಂತ ವಸ್ತು ಅನ್ಸೋ ಅವೆಲ್ಲ ಮಾಡ್ಕೋಂತ ಒಂದು ವಯಸ್ಸನ್ನು ಕೂಡ ನೀವು ಮಾಡ್ಕೋಬಹುದು. ನಿಮ್ದೇ ದುಡ್ಡು, ನಿಮ್ದೇ ಕ್ಷಮಾಪಣೆ. ಓಕೆ ಸರ್, ತುಂಬಾ ಧನ್ಯವಾದ ಸರ್. ಇಷ್ಟೊತ್ತು ನೀವು ಟೈಮ್ ತಗೊಂಡ್ಬಿಟ್ಟು ಹುಬ್ಳಿಯಿಂದ ಬೆಂಗಳೂರಿಗೆ ಬಂದ್ರಿ. ಈ ವಿಡಿಯೋಗೋಸ್ಕರ ಸರ್ ಹುಬ್ಳಿಯಿಂದ ಬಂದಿದ್ದಾರೆ. ನನ್ಗೆ ಹುಬ್ಳಿಗೆ ಹೋಗಕ್ ಆಗಲ್ಲ ಅಂದ್ರೆ ಅದಕ್ಕೆ ಸರ್ರೆ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಈ ಮಿಷಿನರೀಸ್ ನ ನಿಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಸಬ್ಸ್ಕ್ರೈಬರ್ ಎಲ್ಲ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ, ಹಾಗೆ ತಮ್ಗೆ ಒಳ್ಳೇದಾಗ್ಲಿ. ಇನ್ನು ತುಂಬಾ ಹಲವಾರು ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲೇ ಎಲ್ಲರಿಗೂ ಅನುಕೂಲ ಆಗ್ಲಿ. ಇನ್ನು ತುಂಬಾ ಜನ ಅವ್ರದೇ ಕಸ್ಟಮರ್ಗೆ ಅಂತ ಹತ್ತಿ ಒಂದು ಇದೇ ಒಂದು ಮಷಿನ್ ಎಲ್ಲರೂ ಕೊಡಕ್ ಆಗಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಮಾಡಲ್ಸ್ ಕೊಡ್ತಾರೆ, ಬೇರೆ ಬೇರೆ ಮಾಡ್ಕೊಡ್ತೀರಾ? ಓಕೆ. ಇನ್ನೇನ್ ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಲ್ಲ, ಮನೆಯಿಂದಾನೇ ಸ್ಟಾರ್ಟ್ ಮಾಡಿ, ಇದಕ್ಕೇನ್ ಸ್ಪೇಸ್ ಅಂತ ತುಂಬಾನೇ ಬೇಕಾಗಿಲ್ಲ, ಜಸ್ಟ್ 10x10 ಜಾಗ ಇದ್ರೆ ಸಾಕು, ಮಿಷಿನ್ ನ ಇಟ್ಕೋಬಹುದು. ಹಾಗೆ ರಾ ಮೆಟೀರಿಯಲ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ, ಇವ್ರ ಹತ್ರ ಬೈ ಮಾಡ್ಬೋದು. ಹಾಗೆ ನಿಮ್ದೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡು ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದ್ರೂ ಐಡಿಯಾ ಮಾಡಿರ್ತಾರೆ, ನಾವು ಮನೇಲಿ ಮಾಡೋಂತ ಬಿಸ್ನೆಸ್ ಯಾವ್ದಾದ್ರು ಇದೆ ಅಂದ್ರೆ ತುಂಬಾ ಜನ ಲೇಡೀಸ್ಗೆ ಆಚೆ ಹೋಗಿ ಕೆಲಸ ಮಾಡಕ್ಕೆ ಅವಕಾಶ ಇರಲ್ಲ. ಹಾಗಿದ್ರೆ ನೀವು ಮನೇಲೆ ಕೂತ್ಕೊಂಡು ಮಾಡೋಂತ ಸಿಂಪಲ್ ಆಗಿದಂತ ಬಿಸ್ನೆಸ್ ವಿಚ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೀವು ಪೇಪರ್ ಪ್ಲೇಟ್ಸ್ ನ ರೆಡಿ ಮಾಡ್ಬೋದು, ಟೂತ್ ಬ್ರಷ್ ನ ರೆಡಿ ಮಾಡ್ಬೋದು, ಹಾಗೆ ಸ್ಕ್ರಬ್ಬರ್ಸ್ ಕೂಡ ರೆಡಿ ಮಾಡ್ಬೋದು. ಇನ್ನು ಹಲವಾರು, ಇದೊಂದೇ ಅಂತ ಅಲ್ಲ, ಅವ್ರ ಹತ್ರ ಇನ್ನೂ ಹಲವಾರು ಮಿಷಿನರೀಸ್ ಕೂಡ ಅವೈಲೇಬಲ್ ಇದೆ. ಒಂದ್ಸಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಿದ್ರೆ ನಂಬರ್, ಅವ್ರಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇನ್ನು ಐಡಿಯಾಸ್ ಸಿಗುತ್ತೆ ಯಾವ ತರ ಇದೆ, ಇನ್ನೂ ಜಾಸ್ತಿ ಯಾವ್ದು ಮಿಷಿನರೀಸ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ನೀವೇನಾದ್ರೂ ಬೆಂಗಳೂರಲ್ಲೇ ಇದ್ರೆ ಒಂದ್ಸಲಿ ಬೆಂಗಳೂರಿಗೆ ಬನ್ನಿ, ಬನಶಂಕರಿ ಥರ್ಡ್ ಸ್ಟೇಜ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಅವರ ಶೋರೂಮ್ ಅಲ್ಲಿ ಎಲ್ಲಾ ರಾ ಮೆಟೀರಿಯಲ್ಸ್ ಹಾಗೆ ಮಿಷಿನರೀಸ್ ಕೂಡ ಅವೈಲೇಬಲ್. ನೀವೇ ಕಣ್ಣಾರೆ ನಿಮ್ ಮಿಷಿನ್ ಗಳನ್ನ ಇಲ್ಲೇ ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.